ಅಯ್ಯೋ ಶಿವನೇ, ಪೊಲೀಸ್ ಜೀಪ್ ಬಂತು. ಯಾಕೆ ಬಂತಪ್ಪ ಪೊಲೀಸ್ ಜೀಪು? ಪೊಲೀಸ್ ಜೀಪ್ ನೋಡಿದ್ರೆ ನನಗೆ ಭಯ ಆಗ್ತೈತೆ. ಅಯ್ಯೋ, ನಮ್ಮತ್ತನ್ನು ಅರೆಸ್ಟ್ ಮಾಡ್ಕೊಳೋಕ್ಕೆ ಬಂದರು ಅನಿಸುತ್ತೆ. ಇವಳು ಫೋನ್ ಮಾಡಿ ಕಂಪ್ಲೇಂಟ್ ಮಾಡವಳೆ. ಇದೇ ಸರ್ ಮುತ್ತು ಅವ್ರ ಮನೆ. ಯಾರಮ್ಮ ಮುತ್ತು ಅಂತ ಅಂದರೆ ಇಲ್ಲಿ? ಸರ್, ಯಾಕೆ ಸರ್? ಯಾಕಂತ ಗೊತ್ತಾಗಲಿಲ್ಲ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರ ಮೇಲೆ ಕಂಪ್ಲೇಂಟ್ ಇದೆ. ಅವರು ರಾಣಿ ಅವರು ATM ಕತ್ಕೊಂಡು ಹೋಗ್ಬಿಟ್ಟು ದುಡ್ಡು ಅಮೌಂಟ್ ಎಲ್ಲ ಬಿಡಿಸ್ಕೊಂಡಿದ್ದಾರೆ. 3 ಲಕ್ಷ ರೂಪಾಯಿ ಫೈನ್ ಹಾಕಿದ್ವಿ. ಆ ಫೈನು ಕೊಟ್ಟಿಲ್ಲ. ಅವ್ರಿಗೆ ಆಗಿರೋಂಥ ಶಿಕ್ಷೆ ನಾವು ಅದೇನು ಅವ್ರಿಗೆ ಪರಿಹಾರ ಅನ್ನೋದು ಕೊಡಬೇಕಾಗಿತ್ತು. 3 ಲಕ್ಷ ದುಡ್ಡು ಅವ್ರಿಗೆ ಪರಿಹಾರ ಹಣ ಬಂದಿಲ್ಲ ಅಂತೇಳಿ ಅವರು ಮತ್ತೆ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಮೌಂಟ್ ಕೊಟ್ಟಿಲ್ಲ ಸರ್, ಅಮೌಂಟ್ ಕೊಟ್ಟರೆ ನಾವು ಕಂಪ್ಲೇಂಟ್ ಕೊಡಲ್ಲ. ಇವಾಗ ಅವ್ರು ಅಮೌಂಟ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನನಗೆ ಇವಾಗ ಅವ್ರನ್ನ ಅರೆಸ್ಟ್ ಮಾಡಬೇಕು ನೀವು. ಅವರಿಂದ ನನಗೆ ತುಂಬ ಮೋಸ ಆಗಿದೆ. ನಾನು ATM ಕತ್ಕೊಂಡು ಹೋಗ್ಬಿಟ್ಟು ಅವರು ಅಮೌಂಟ್ ಎಲ್ಲ ಬಿಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಈ ರೀತಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಅಯ್ಯೋ, ಪೊಲೀಸ್ನವ್ರು ಬಂದ್ಬಿಟ್ಟಿದ್ದಾರೆ. ಯಪ್ಪ, ನನಗೆ ತುಂಬ ಭಯ ಆಗ್ತಾಯಿದೆ. ಅಯ್ಯೋ, ಇವಾಗ ನನ್ನ ಅರೆಸ್ಟ್ ಮಾಡ್ತಾರೆ ಅನಿಸುತ್ತೆ. ಇವರೇ ಸರ್ ಮುತ್ತು ಅಂತಂದರೆ? ನಿಮಗೆ ಅರೆಸ್ಟ್ ಮಾಡ್ತಾ ಇದೀವಮ್ಮ. ರಾಣಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ಮೇಲೆ. ನಿಮಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಟ್ಟರೆ, ಇನ್ನೊಂದು ವಾರ ಟೈಮ್ ಕೊಟ್ಟರೆ ನಾನು ಅಮೌಂಟ ವಾಪಸ್ ತಿರುಗಿಸೋರಿಗೆ ಕೊಡ್ತೀನಿ. ಸ್ವಲ್ಪ ನಮ್ಮದು ಕಷ್ಟ, ನಮ್ದು ಇವಾಗ ಹೇಳ್ಬಾರ್ದು ಅಷ್ಟು ಕಷ್ಟದಲ್ಲಿದ್ದೀವಿ. ಅದಕ್ಕೋಸ್ಕರ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇಲ್ಲ ಅಂತಂದರೆ ನಾನು ಹೆಂಗೋ ಅವ್ರಿಗೆ ಅಮೌಂಟ್ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತಿದ್ದೆ. ನಾವು ತುಂಬ ಸಮಸ್ಯೆಯಲ್ಲಿದ್ದೀವಿ ಮೇಡಮ್, ಅದಕ್ಕೆ ಕೊಡೋಕ್ಕಾಗ್ತಿಲ್ಲ. ಇನ್ನೊಂದು ವಾರ ಟೈಮ್ ಕೊಡಿ ಮೇಡಮ್. ಇಲ್ಲಿ ನೋಡಿಮ್ಮ, ಒಂದು ವಾರನೂ ಇಲ್ಲ, ಎಂಥದ್ದು ಇಲ್ಲ. ನೀವೇನು ಹೇಳಿದ್ರಿ? ಈ ಮಂತ್ ಮುಗಿಯೋದ್ರೊಳಗಾಗಿ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ಎಷ್ಟು ದಿವಸ ಆಗಿದೆ ಅಂತ ನೋಡಿ. ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ನೀವು ಎಷ್ಟು ದಿವಸ ಆಗಿದೆ ಅಂತ ಹೇಳಿ ನೀವು ನೋಡಿ. ಅಲ್ಲೇ 3-4 ದಿವಸದ ಮೇಲಾಯಿತು. ನೀವು ಕೊಡಬೇಕಾಗಿತ್ತು ಇಷ್ಟೊತ್ತಿಗೆ. ಅದು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿ ಎಲ್ಲ ನೀವು ಕಿರಿಕ್ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳ್ರಿ? ಯಾರು ಸುಮ್ಮನೆ ಇರೋದಿಲ್ಲ. ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೇ. ತಪ್ಪು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಇದನ್ನೆಲ್ಲ ನೀವು. ಪ್ಲೀಸ್ ಮೇಡಮ್, ಇನ್ನೊಂದು ವಾರ ಏನಾದರೂ ಮಾಡಿ ನನಗೆ ಟೈಮ್ ಕೊಡಲೇಬೇಕು ನೀವು. ನಾನು ಖಂಡಿತ ಅಮೌಂಟು ಕೊಡ್ತೀನಿ. ಪ್ಲೀಸ್ ಮೇಡಮ್, ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾನು ತುಂಬ ಕಷ್ಟ ಆಗಿದ್ದೀವಿ ಮೇಡಮ್. ಇನ್ನೊಂದು ವಾರ ಟೈಮ್ ಕೊಡಿ ಪ್ಲೀಸ್. ನನ್ನ ಹೆಂಡ್ತಿನ ಅರೆಸ್ಟ್ ಮಾಡಬೇಡಿ. ನೋಡಿಯಪ್ಪ, ಇವಾಗ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ಅರೆಸ್ಟ್ ಮಾಡೋ ಅಂಥ ಕರ್ತವ್ಯ ನಮ್ಮದು. ಅರೆಸ್ಟ್ ಮಾಡ್ತಾ ಇದ್ದೀವಿ. ನೀವು ಏನೇ ಇದ್ರೂ ಬಂದು ಸ್ಟೇಷನಲ್ಲಿ ಮಾತಾಡಿ. ನಿಮ್ಮ ಹೆಂಡ್ತಿನ ಬಿಡಿಸ್ಕೋಬೇಕಾ? FIR ಹಾಕಿರ್ತೀವಿ ನಾವು. FIR ಹಾಕಿ ಒಳಗಡೆ ಹಾಕಿದ್ದೀವಿ ಅಂತಂದರೆ ನೀವು ಬೇಲ್ ತೊಗೊಂಬರ್ಬೇಕಾಗುತ್ತೆ. ಬೇಲ್ ತೊಗೊಂಬಂದು ನೀವು ನಿಮ್ಮ ಹೆಂಡ್ತಿನ ಬಿಡಿಸ್ಕೊಳ್ಬೇಕಾಗುತ್ತೆ. ಸರಿನಾ? ಸ್ವಲ್ಪ ಯೋಚನೆ ಮಾಡಿ. ನೀವು ಈ ರೀತಿ ಕೆಲಸ ಎಲ್ಲ ಮಾಡೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕಾಗಿತ್ತು. ಇವಾಗ ಈ ರೀತಿ ಪಶ್ಚಾತ್ತಾಪ ಪಟ್ಟರೆ ಹೆಂಗೆ ಸಾಧ್ಯ? ಇವಾಗ ಅವರು ಸಾಕ್ಷಿ ಸಮೇತ ಹೇಳ್ತಾ ಇದ್ದಾರೆ. ಎಲ್ಲ ಸಾಕ್ಷಿ ಇದೆ. ಕ್ಯಾಮ್ರಾದಲ್ಲೆಲ್ಲ ನೀವು ATM ಎತ್ಕೊಂಡು ಹೋಗಿ ಅವರು ಅಮೌಂಟೆಲ್ಲ ಬಿಡಿಸಿರೋದು ಎಲ್ಲ ಅಲ್ಲಿ ನಮಗೆ ಸಾಕ್ಷಿ ಇದೆ. ಸಾಕ್ಷಿ ಇರೋದ್ರಿಂದ ನಾವು ಸರಿಯಾಗಿ ನಾವು ಕ್ರಮ ತೆಗೊಳ್ಬೇಕಾಗುತ್ತೆ. ದನಿ, ಯಾಕೆ ಬಂದಿದ್ದಾರೆ ಪೊಲೀಸ್ನವರು? ಮುತ್ತನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ ಜೀವಿತಾ ಅಕ್ಕ. ಇಬ್ಬರಿಗೂ ಅರೆಸ್ಟ್ ಮಾಡ್ತಾ ಇದ್ದೀವಿ. ದಾನಿ ಮತ್ತು ಮುತ್ತುಶ್ರೀ. ಮುತ್ತುಶ್ರೀ ತಾನೇ ನೀವು? ಮುತ್ತು ಅಂತ ಕರೀತಾರೆ ನಿಮಗೆ. ನಿಮ್ಮಿಬ್ಬರಿಗೂ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇಬ್ಬರು ಹೋಗಿದ್ದೀರಾ ತಾನೇ? ಕ್ಯಾಮ್ರಾದಲ್ಲಿ ಇಬ್ಬರೂ ನೀವು ಸಿಗಿ ಬಿದ್ದಿದ್ದೀರಾ. ಇಬ್ಬರಿಗೂ ಅರೆಸ್ಟ್ ಮಾಡ್ತಾ ಇದ್ದೀವಿ. ಮೇಡಮ್ರೆ, ಬೇಡ ಮೇಡಮ್ರೆ, ನಾನೇನು ಅಂಥದ್ದು ಇದು ಮಾಡಿಲ್ಲ. ಇದೆಲ್ಲ ಇವಳಿಂದ ತಪ್ಪಾಗಿರೋದು. ನಾನೇನಂತ ತಪ್ಪು ಮಾಡಿಲ್ಲ ಮೇಡಮ್ರೆ. ಗಂಡ ಏನು ತಪ್ಪು ಮಾಡಿಲ್ಲ ಮೇಡಮ್ರೆ. ನನ್ನ ಗಂಡ ಅಂಥದ್ದೇನು ಮಾಡಿಲ್ಲ. ನನ್ನದೇ ತಪ್ಪು, ನಾನೇ ಮಾಡಿದ್ದು. ನಾನು ಮಾಡಿರೋ ತಪ್ಪು ನಾನು ಒಪ್ಕೊಂಡಿದ್ದೀನಿ. ನನ್ನ ಗಂಡ ಏನು ತಪ್ಪು ಮಾಡಿಲ್ಲ ಮೇಡಮ್. ನೋಡಿ, ಇಬ್ಬರು ಮೇಲೂ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಇಬ್ಬರು ಈ ರೀತಿ ಕೆಲಸ ಮಾಡಿದ್ದಾರೆ, ಇಬ್ಬರು ಸೇರಿಕೊಂಡು ಅಂತ ಕಂಪ್ಲೇಂಟ್ ಮಾಡಿರೋದ್ರಿಂದ ನಿಮಗೆ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿಯಪ್ಪ, ನೀವೇನು ಮಾತಾಡೋದಿದ್ರು ಸ್ಟೇಷನಿಗೆ ಬಂದು ಮಾತಾಡಿ. ಸರಿ ಆಯಿತಾ? ಬನ್ನಿ, ಇವಾಗ ಜೀಪ್ ಹತ್ಕೊ ಬನ್ನಿ. ಮಗ ಅಂಥದ್ದೇನು ಮಾಡಿಲ್ಲ ಮೇಡಮ್ರೆ. ಪ್ಲೀಸ್ ಮೇಡಮ್ರೆ, ನನ್ನ ಮಗ ಅಂಥದ್ದೇನು ಮಾಡಿಲ್ಲ. ನೀವೇನೇ ಮಾತಾಡೋದಿದ್ರು ಸ್ಟೇಷನಿಗೆ ಬನ್ನಿ. ನಿಮ್ಮ ಹೆಸರೇನಮ್ಮ? ನೀವೇನಾಗಬೇಕು ಅವ್ರಿಗೆ? ನನ್ನ ಮಗ ಸರ್, ನನ್ನ ಸೊಸೆ. ಇವಳು ನನ್ನ ತಮ್ಮನ ಮಗಳು. ನಾನೇ ಮದುವೆ ಮಾಡ್ಕೊಂಡಿರೋ ಸಂಬಂಧದಾಗೆ. ಇವಾಗ ಹಿಂಗೆ ಆಗ್ಬಿಟ್ರೆ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಪ್ಲೀಸ್ ನನ್ನ ಸೊಸೆನೂ ನನ್ನ ಮಗನ ಅರೆಸ್ಟ್ ಮಾಡಬೇಡ್ರಿ. ಹೆಂಗಾದ್ರೂ ಮಾಡಿ ನಾನು 3 ದಿವಸದೊಳಗೆ ನನ್ನ ದುಡ್ಡು ಅಡ್ಜಸ್ಟ್ ಮಾಡಿ ನಾನು ನಿಮಗೆ ಕೊಡ್ತೀನಿ. ಪದೇ ಪದೇ ಮಾತಾಡಿದ್ದೇನೆ, ಮಾತಾಡೋಕ್ಕಾಗಲ್ಲಮ್ಮ. ಒಂದು ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಪದೇ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀವು ಆ ರೀತಿ ಎಲ್ಲನ ಏನೇ ಹೇಳೋದಿದ್ರು ಸ್ಟೇಷನಿಗೆ ಬಂದು ಮಾತಾಡಿ. ಸ್ಟೇಷನಿಗೆ ಬಂದು ಹೇಳಿ. ನೀವು ಬಿಡಿಸ್ಕೋಬೇಕಂತಂದರೆ ಬೇಲ್ ತೊಗೊಂಬನ್ನಿ ಬಿಡಿಸ್ಕೊಂಡು ಹೋಗಿ ಅಷ್ಟೇ. ಬನ್ನಿ, ಸ್ಟೇಷನಿಗೆ ಬನ್ನಿ. ಬಾರಮ್ಮ, ಜೀಪತ್ ಬರ್ರಿ. ಬಾರೋ, ಜೀಪತ್ ಬರಲಿ. ಏನು ಮಾಡೋಣ ರೀ, ಇವಾಗ ಹೋಗಲೇಬೇಕಾಗುತ್ತೆ. ಇವಾಗ ಪೊಲೀಸ್ನವ್ರು ಬಂದಿದ್ದಾರೆ ಅರೆಸ್ಟ್ ಮಾಡ್ಕೊಂಡು. ಯಾಕಂದರೆ ನಾವು ಅವ್ರ ವಿರುದ್ಧವಾಗಿ ನಾವು ನಡ್ಕೊಳ್ಳೋ ಆಗಿಲ್ಲ. ನಾವೇನಿದ್ರು ಅವ್ರು ಹೇಳ್ದಂಗೆ ಕೇಳಬೇಕಲ್ಲ. ಅದಕ್ಕೆ ಬನ್ನಿ ಹೋಗೋಣ.
ಸರಿ ಆಯಿತು ಬಾ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಅಮ್ಮ ನಮ್ಮನ್ನು ಬಿಡಿಸ್ಕೊಂಡು ಹೋಗುತ್ತೆ, ಬಂದೇ ಬರುತ್ತೆ, ಬಿಡಿಸ್ಕೊಂಡು ಬರುತ್ತೆ. ಬಾ ಹೋಗೋಣ. ನನಗಂತೂ ತುಂಬ ಬೇಜಾರಾಗ್ತೈತೆ ಮತ್ತು ತುಂಬ ಬೇಜಾರಾಗ್ತೈತೆ. ಏನು ಬೇಜಾರೋ ಏನೋ. ಅಲ್ಲ, ನೀವು ದುಡ್ಡು ಕೊಟ್ಟಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೀವು ದುಡ್ಡು ಕೊಡ್ದಂಗೆ ಹೇಳತ್ಲಾಗೆ ನೀವು ದುಡ್ಡು ಕೊಡ್ದಂಗೆ ಎಷ್ಟು ನಮಗೆ ತಲೆ ಬೇಜಾರ ಮಾಡ್ತೀರ. ಇವಾಗ ನೋಡು, ನಿಮ್ಮಂಥವರೆಲ್ಲ ದುಡ್ಡು ಇಸ್ಕೊಂಡು ನಮಗೆ ಕೊಡ್ದಲೇ ಎಷ್ಟು ಸಮಸ್ಯೆಗಳಾಗುತ್ತೆ ನಮಗೆ. ಬಾರೆ ಫಸ್ಟು ಬಾರಲೇ, ಏಯ್ ಬರ ಜೀಪ್ ಹತ್ಕೊ ಬರೋ. ಅಯ್ಯೋ ಪಾಪ, ನನಗಂತೂ ನೋಡೋಕ್ಕಾಗ್ತಿಲ್ಲ ಕಣೆ, ನನ್ನ ಕಣ್ಣಿಂದನ ತುಂಬ ಬೇಜಾರಾಗ್ತೈತೆ ಕಣೆ ಜೀವಿತ. ಏನು ಮಾಡೋದು ಅನ್ನಿಸ್ತೈತೆ. ಅಲ್ಲ, ಏನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆಗ್ತಾ ಇರಲಿಲ್ವ ಅವಳು? ಏನು ಅದಕ್ಕೆ ಕಂಪ್ಲೇಂಟ್ ಮಾಡಿಬಿಟ್ಟವಳೆ. ಅಲ್ಲ ನೋಡು, ನಾವೇನು ಮಾಡಿದ್ವಿ ಅಂತದ್ದು ಅವಳಿಗೆ ಅಂತ. ಏನು ಬೇರೆಯವ್ರಮ್ಮಂಗೆ ನಮ್ಮ ಕಂಪ್ಲೇಂಟ್ ಕೊಟ್ಟು ಇವಾಗ ಇದು ಮಾಡಿಸ್ತಾ ಇದ್ದಾಳಲ್ಲ. ಅವಳು ದುಡ್ಡು ತಗೊಂಡೋಗವಳೆ ಕಣೆ. ಆದರೆ ಏನು ಮಾಡಲಿ ಇವಾಗ, ಅವಳು ಒಪ್ಕೊಂತ ಇಲ್ಲ, ಅವಳಿಗೇನು ಆಗ್ತಾ ಇಲ್ಲ. ನಮ್ಮ ದುಡ್ಡೇ ತಗೊಂಡೋಗಿದ್ದಾಳೆ ಕಣೆ ಅವಳು ರಾಣಿ. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡ್ರೆ ಅದೇನೋ ನಿಂಬೆಣ್ಣು ಅದು ಇದು ಅಂತ. ಇವಾಗಿನ ಕಾಲದಾಗೆ ಅದನ್ನೆಲ್ಲ ನಂಬಾರ್ದು, ಅದೆಲ್ಲ ಮೂಢನಂಬಿಕೆ. ಏನು ಮಾಡೋದು ಜೀವಿತ, ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತಮ್ಮ? ಏನಾದರೂ ಒಂದು ಮಾಡಬೇಕು ನೋಡು. ನಮ್ಮ ದುಡ್ಡು ನಾವು ಹೆಂಗಾದ್ರೂ ಮಾಡಿ ಇಸ್ಕೋಬೇಕು. ನಮಗೂ 4 ಲಕ್ಷ ರೂಪಾಯಿ ದುಡ್ಡಿದ್ರೆ ಏನೋ ಒಂದು ಮಾಡ್ಬೋದಲ್ಲ. ನಮಗೂ 4 ಲಕ್ಷ ದುಡ್ಡಿದ್ರೆ ಏನೋ ಒಂಥರ ನಾವು ಧೈರ್ಯವಾಗಿರ್ತೀವಿ. ಇವತ್ತು ಹೆಂಗೋ 4 ಲಕ್ಷ ಅದೇನಾದರೂ ಇದ್ದಿದ್ರೆ ಇವತ್ತು 3 ಲಕ್ಷ ಅವಳಿಗೆ ಕೊಟ್ಬಿಡ್ತಿದ್ವಿ. ಏನು ಮಾಡೋಣ? ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿರುತ್ತಮ್ಮ? ಹೋಗತ್ತ, ನನಗಂತೂ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ ಪಾಪ. ಮತ್ತು ಇವ್ರನ್ನೂ ಬೇರೆ ಕರ್ಕೊಂಡೋದ್ರು. 3 ಲಕ್ಷ ರೂಪಾಯಿ ನೀವು ದುಡ್ಡು ಎಲ್ಲಿಂದನಾದರೂ ಹೊಂದಿಸಿ ಅವ್ರಿಗೆ ಬೇಲ್ ತಗೊಂಬಂದು ಬಿಡಿಸ್ಬೇಕು. ಇಲ್ಲ ಅಂತ 3 ಲಕ್ಷ ದುಡ್ಡು ಇವಳಿಗೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತಾಳೆ ಅನಿಸುತ್ತೆ. ದುಡ್ಡು 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 ಅಂತಿರ್ತಾಳೆ ಅವಳು. ದುಡ್ಡಿಗಾಗಿನೇ ಹಂಗೆ ಮಾಡೋದು. ಅವಳು ದುಡ್ಡು ಎಲ್ಲ ಮಾಡ್ಕೊಬಿಟ್ಟು ಎಲ್ಲ ಸೈಟ್ ಕಿಟ್ ಎಲ್ಲ ಮಾಡ್ಕೊಂತಾಳೆ ಕಣಮ್ಮ. ಅವಳಿಗೆ ಅತಿ ಆಸೆ ಹೇಳಂದ್ರೆ ಅತಿ ಆಸೆ ಹೇಳೋದಕ್ಕೆ ಮತ್ತು ಅಷ್ಟೊಂದು ದುಡ್ಡು ಕುಡಿಕೊಂಡಿರೋದು ಅತಿ ಆಸೆ ಹೇಳಾಗಿರೋದಕ್ಕೇ ಎಲ್ಲನ ಎರಡು ಮಸ್ತ ದುಡ್ಡು ಮಾಡ್ಕೊಂಡವಳೆ. ಅಲ್ಲಿ ತವ್ರ ಮನೆಗಿದ್ದಾಗಿಂದಲೂ ದುಡ್ಡು ಮಾಡ್ಕೊಂಬಂದು 3 ಲಕ್ಷ ಕೊಟ್ಟು ಲೀಸ್ಗೆ ಹಾಕ್ಸ್ಕೊಂಡು ಅಯ್ಯೋ ಇನ್ನು ಮನೆಗೆಲ್ಲ ಸಾಮಾನು ಮಾಡ್ಕೊಂಡವಳೆ. ಮಸ್ತ ಆ ದುಡ್ಡು ಇಕ್ಕೊಂಡವಳು ಕಣಮ್ಮ. ಬೋಲು ಕಂಜೂಸ್ ಅಂದರೆ ಕಂಜೂಸ್ ಕಣಮ್ಮ ಅಂತಾಳ ಅವಳು. ನೋಡಪ್ಪ, ಅಷ್ಟೊಂದು ದುಡ್ಡು ಇಕ್ಕೊಂಡವಳು ಅವಳು. ನೋಡು ಯಪ್ಪ ದೇವ್ರೆ, ಅವಳು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ಕಟ್ರ ಮಟ್ರ ನಂಗೆ ಇದ್ದಾಳೆ. ನಮ್ಮಂತಾರೆ ಯಾತ್ಕ ಇದ್ದೀವಿ. ನಮ್ಮನ್ನು ನೋಡಿದ್ರೆ ಏನು ನೀವು ಮೇಡಮನ ಕೆಲ್ಸಕ್ಕೆ ಹೋಗ್ತೀರಾ, ಹಂಗಿದ್ದೀರಾ ನೀವು ಅಂತಾರೆ. ಯಾರನ್ನ ನೋಡ್ದಾರು ಏನು ಮೇಡಮ್ ಅಂತಾರೆ ನನ್ನ. ಆ ರೀತಿ ನಾನು ನೋಡಿದ್ರೆ ಜನ ಯಾರಾದ್ರೂ ಅಯ್ಯೋ ಇವ್ರು ಒಳ್ಳೆ ದೊಡ್ಡ ಕೆಲಸದಲ್ಲಿದ್ದಾರಪ್ಪ ಅಂತ ಅನ್ಕೊಂತಾರೆ. ಅಷ್ಟು ನನಗೆ ಹಂಗೆ ನೋಡ್ತಾರೆ. ಅವಳು ನೋಡು ಯಪ್ಪ, ನಮ್ಮ ತಗ ನಾವು ಅಷ್ಟೊಂದು ದುಡ್ಡು ಇಕ್ಕೊಂಡಿಲ್ಲ. ಅವಳು ನೋಡಿದ್ರೆ ಏನು ತಿಳಿಯಲ್ಲ ಹಂಗೆ ಇದ್ದಾಳೆ ಅಂಥವಳು ಅಷ್ಟೊಂದು ದುಡ್ಡು ಇಕ್ಕೊಂಡವಳ. ಯಪ್ಪ 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 ಹೆಂಗೆ ಇಕ್ಕೊಂಡಿದ್ದಾಳು. ನನಗೆ ನೋಡಿದ್ರೆ ಅವಳು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ವಲ್ಲ. ನನಗೂ ಹಂಗೆ ಆಗೋದು ಫಸ್ಟಿಗೆ ಬಂದಾಗ. ಇವಳನ್ನ ಹೆಂಗೆ ಮದುವೆ ಆಗ್ಬಿಟ್ಟ ನನ್ನ ಮಗ, ಇದು ಒಳ್ಳೆ ಸವಾಸ ಆತಲ್ಲಪ್ಪ ಅಂತೇಳಿ ನನಗೆ ನನ್ನ ಕಡೆಗೆ ಬಿಡತ್ತತ್ಲಾಗ. ಆದರೂ ಆಗಲಿ ಹೆಣ್ಣು ಸಿಗಲ್ಲ, ಏನಿಲ್ಲ ಅತ್ಲಾಗೆ. ಯಾರು ಹೆಣ್ಣು ಹುಡುಕ್ ಮದುವೆ ಮಾಡ್ತಾರೆ ಅಂತೇಳಿ ಆದ್ರೆ ಸಾಕಂತೇಳಿ ನಾನು ಹೆಂಗೆ ಕಾದ್ಕೊಂಡಿದ್ದೆ. ಒಂದು ಸಣ್ಣದಾದ್ರೆ ಸಾಕಪ್ಪ ಅಂತ. ಏನು ಮಾಡೋದು, ಇವನು ಹೋಗಿ ಹಿಂಗಾಗ್ಬಿಟ್ಟ ಸಣ್ಣ. ನಾನು ಯಾರ್ದು ತಲೆ ಕೆಡಿಸ್ಕೊಂಡಿಲ್ಲ. ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಹೆಂಗೋ ಇದ್ನಪ್ಪ, ದುಡ್ಡು ಇಕ್ಕೊಂಡು ದುಡ್ಡು ನೋಡ್ಕೊಂಡು ಹೆಂಗೋ ಇದ್ದೆ. ಆದರೆ ಇವಾಗ ಹಿಂಗಾಗ್ಬಿಡ್ತಲ್ಲ, ಏನು ಮಾಡೋದು, ಏನು ಮಾಡ್ಬೇಕಂತ ಗೊತ್ತೇ ಆಗಲ್ಲ ಮತ್ತಾಯಿ. ಹಂಗೆ ಆಗೋದು ನನ್ನ ಸತಿ. ನನಗೂ ಅಷ್ಟೇ ತುಂಬ ಬೇಜಾರು. ಒಬ್ಬೊಬ್ಬರಿಗೆ ಎಲ್ಲನೂ ಒಂದೇ ಸತಿ ಬಂದ್ಬಿಡುತ್ತೆ. ಆ ರೀತಿ ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಬಂದಿರೋ ಟೈಮು ಒಂದೊಂದಾಗಿರುತ್ತೆ. ಅದೆಲ್ಲ ಅನುಭವಿಸ್ಕೊಂಡು ಹೋಗ್ಬೇಕಷ್ಟೆ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತು ನನ್ನ ಮಗನ ಇಬ್ಬರೂ ಅರೆಸ್ಟ್ ಮಾಡಿದ್ರು. ಇಬ್ಬರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾಳೆ, ದುಡ್ಡು ಕೊಟ್ಟಿಲ್ಲ, ಇಬ್ಬರು ಕದ್ದಿರೋದು ಅಂತೇಳಿ. ಅದಕ್ಕೆ ಇವಾಗ ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ಅವ್ರನ್ನ ಬಿಡಿಸ್ಕೊಬರೋಕ್ಕೆ ದುಡ್ಡು ಬೇಕು. ಹೆಂಗೆ ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.